ನೋಡಿ, ಎನ್ ಆರ್ ಪುರದಲ್ಲಿ ಭೇಟಿ ಆಕಸ್ಮಿಕವಾದಂಥ ಭೇಟಿ. ಶಿವಮೊಗ್ಗ ಜಿಲ್ಲೆಯನ್ನು ಡಿ ಸಿ ನಿರ್ಬಂಧನೆ ಮಾಡಿದ ಮೇಲೆ ರಾತ್ರಿ ಸುಮಾರು 1 ಗಂಟೆಗೆ ನಾವು ಎನ್ ಆರ್ ಪುರಕ್ಕೆ ಬರಬೇಕಾಯಿತು. ಸೊ ಇವತ್ತು ಪ್ರೆಸ್ನವ್ರಿಗೆ ನಾನು ಬಂದಿದ್ದು ಗೊತ್ತಾದ ಮೇಲೆ ಅವರು ಭೇಟಿಗೋಸ್ಕರ ಬಂದರು. ನಾವು 10-10:30 ಎಲ್ಲರೂ ಭೇಟಿ ಆಗ್ತೀವಿ ಅಂತಂದರು. ಪೊಲೀಸ್ ಡಿಪಾರ್ಟ್ಮೆಂಟು ಟೋಟಲ್ ಅವರನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಟಾರ್ಚರ್ ಮಾಡಿದ್ದಾರೆ. ಪ್ರೆಸ್ ಮಾಡೋಂಗಿಲ್ಲ, ಎಲ್ಲೂ ನೀವು ಏನೂ ಸ್ಟೇಟ್ಮೆಂಟ್ ತೊಗೊಳಂಗಿಲ್ಲ ಅವ್ರದ್ದು ಅಂತನ್ನುವಂಥದ್ದು ಅವರಿಗೆ ವಿಪರೀತ ಟಾರ್ಚರ್ ಕೊಟ್ಟಿದ್ದಾರೆ. ಇದೊಂದು ಎರಡನೆಯ ತುರ್ತು ಪರಿಸ್ಥಿತಿಯ ಮಾದರಿಯಲ್ಲೇ ಎನ್ ಆರ್ ಪುರದಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದರು. ಸೊ ಯಾರ ಸೂಚನೆ ಇದೆ, ಯಾಕೆ ಇದು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವ್ರದ್ದು ಅಲಿಖಿತವಾದಂಥ ಸೂಚನೆನೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅತ್ಯಂತ ಒಂಥರ ಮಾನಸಿಕವಾಗಿ ಶಾರೀರಿಕವಾಗಿ ಟಾರ್ಚರನ್ನು ಕೊಟ್ಟಿದ್ದಾರೆ. ಇದು ಪತ್ರಕರ್ತರಿಗೆ ಮತ್ತು ಅಲ್ಲಿಯ ಪತ್ರಿಕೆಯವರಂತೂ ಹೆದರಬೇಕಾಗಿರಲಿಲ್ಲ. ಪತ್ರಿಕೆಯವರು ಯಾರಿಗೂ ಹೆದರಬೇಕಾಗಿಲ್ಲ. ಆದರೆ ಅವರು ಹೆದರ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡಿದರು. ಕೊನೆಗೆ ನಾನು ಪ್ರೆಸ್ ಕ್ಲಬ್ಗೆ ಹೋದೆ, ಅಲ್ಲಿ ಲಾಕ್ ಮಾಡಿ ಪೊಲೀಸರು ನಿಲ್ಲಿಸಿದ್ದಾರೆ. ಸೊ ಇದೆಲ್ಲ ನೋಡಿದರೆ ಪೊಲೀಸ್ ಡಿಪಾರ್ಟ್ಮೆಂಟು ಅತ್ಯಂತ ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ ಸ್ವಾತಂತ್ರ್ಯ ಹರಣವನ್ನು ಮಾಡುವಂಥ ಈ ಕ್ರಮವನ್ನು ಮಾಡಿದ್ದಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮತ್ತು ನಾವು ಎಲ್ಲೆಲ್ಲಿ ಹೋಗ್ತೀವಿ, ಮನೆಗೆ ಬೆಳಗ್ಗೆ ಒಬ್ಬರು RSSನವ್ರ ಮನೆಗೆ ಉಪಹಾರಕ್ಕೆ ಹೋದರೆ ಅಲ್ಲಿ ಒಂದು 10-6 ಫೋನುಗಳು. ಅಲ್ಲಿಂದ ಮಠಕ್ಕೆ ಹೋದರೆ ಮಠದಲ್ಲಿ ಸ್ವಾಮೀಜಿಯವ್ರ ಜೊತೆಗೆ ಏನೋ ಮಾತಾಡ್ತಾರಂತ ಪೂರ್ತಿ ಘೇರಾವ್ ಮಾಡ್ದಂಗೆ ಮಾಡಿ ಅಲ್ಲಿ ಇದು ಮಾಡ್ತಾರೆ. ನಾವು ಉಳ್ಕೊಂಡಂಥ ಐ ಬಿ ಎಲ್ ಇನ್ಚಾರ್ಜ್ ಯಾರಿದ್ದಾರೆ ಅವನ್ನ ಟಾರ್ಚರ್ ಮಾಡ್ತಾರೆ. ಅಂದರೆ ಟೋಟಲ್ ಅಕ್ಷರಶಃ ತುರ್ತು ಪರಿಸ್ಥಿತಿ ಅನ್ನೋ ಹಾಗೆ ನಮ್ಮನ್ನು ಮಾಡಿದರು. ನಾವು ಮಾಡಿದ ಅಪರಾಧ ಏನು, ನಾವು ಮಾಡಿದ ತಪ್ಪೇನು, ಏನು ತಪ್ಪು ಮಾಡಿದ್ದೇನೆ, ನಾನು ದೇಶದ್ರೋಹಿ ಕೆಲಸ ಮಾಡಿದ್ದೇನಾ, ಅಥವಾ ರೇಪ್ ಆಗಿದೆಯಾ, ಕೊಲೆ ಆಗಿದೆಯಾ, ಟೆರರಿಸ್ಟಾ, ಏನಂತ ಅನ್ನೋದು ವಿಚಿತ್ರವಾದಂಥ ಈ ಬೆಳವಣಿಗೆ ಆಗ್ತಾ ಇರುವಂಥದ್ದು ನೋಡಿದರೆ ಸೊ ಇದು ಸರಿಯಲ್ಲ. ನಾನು ಇದನ್ನು ಕಾಂಗ್ರೆಸ್ ಗೌರ್ಮೆಂಟಿನ ಹಿಂದೂ ವಿರೋಧಿ ನೀತಿ ಅಂತನ್ನುವಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದು ಕಾಂಗ್ರೆಸ್ಸಿಂದೇ ಕೈವಾಡ. ಇದು 100ಕ್ಕೆ 100 ಪೊಲಿಟಿಕಲ್ ಪ್ರೆಷರೇ ಇದು. ಯಾವುದೇ ಸರ್ಕಾರಿ ಅಧಿಕಾರಿಗಳು DC ಇರ್ಬೋದು, SP ಇರ್ಬೋದು, ಅಥವಾ ಇನ್ಯಾರೇ ಇರ್ಬೋದು, ತಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು ಅಲ್ಲ ಇದು. ಸೊ ಇದರ ಹಿಂದೆ ರಾಜಕೀಯ ಶಕ್ತಿ 100ಕ್ಕೆ 100 ಇದೆ. ಅದು ಕಾಂಗ್ರೆಸ್ಸಿಂದ ಇದೆ. ಕಾಂಗ್ರೆಸ್ಸು ಹಿಂದೂ ನಾಯಕರನ್ನು ಮಾನಸಿಕವಾಗಿ ಹಿಂಸೆ ಕೊಡಬೇಕು, ಹತ್ತಿಕ್ಕಬೇಕು ಅನ್ನುವಂಥದ್ದೇ ಇವರ ನೀತಿ. ಸೊ ನಾನು ಯಾವಾಗಲೂ ಈ ಹಿಂದೂ ಸಮಾಜವನ್ನು ಜಾಗೃತಿ ಮೂಡಿಸುವಂಥ, ಈಗ ಉದಾಹರಣೆಗಾದರೆ ನಾವು ಈಗೇನು ಒಂದು ಲವ್ ಜಿಹಾದದ ಪುಸ್ತಕ, ಇದು 2ನೇ ಆವೃತ್ತಿ. ಇದು ಮೊದಲೇ ತಾನೇ ಅನ್ನಲ್ಲ. ಸಿನಿಮಾ ಬಂದಿದೆ ರೀ, ಕೇರಳ ಸ್ಟೋರಿ ಸಿನಿಮಾ ಬಂದಿದ್ದೆ. ಜೀವಂತ ಲವ್ ಜಿಹಾದ್ ಹೇಗಿದೆ ಅಂತನ್ನುವಂಥದ್ದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಬಿಡುಗಡೆ ಮಾಡೋಕ್ಕೆ ಏನು ತೊಂದರೆ, ಏನಿದೆ ಇದರಲ್ಲಿ? ಮತ್ತು ಆಲ್ರೆಡಿ ನಾನು 15 ದಿನದಲ್ಲಿ 4 ಜಿಲ್ಲೆಗಳಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದೀವಿ. ಅಲ್ಲೇನೂ ಪ್ರಾಬ್ಲಮ್ ಇಲ್ಲ. ಈ ಶಿವಮೊಗ್ಗ DC ಏನು ಪ್ರಾಬ್ಲಮ್, ಶಿವಮೊಗ್ಗ SP ಏನು ಪ್ರಾಬ್ಲಮ್ಮು, ಶಿವಮೊಗ್ಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ಪ್ರಾಬ್ಲಮ್ ಇದೆ? ಮತ್ತು ಶಿವಮೊಗ್ಗ ಶಾಂತವಾಗಿದೆ. ಏನೋ ಗಲಭೆ ಆಗಿಬಿಟ್ಟಿದೆ, ಗಲಾಟೆ ಆಗಿಬಿಟ್ಟಿದೆ, ಅವಾಗ ಹೇಳ್ಬೋದು ಓಕೆ ಈಗ ಸೂಕ್ಷ್ಮ ಇದೆಪ್ಪ, ಈಗ ಬೇಡ ಅಂತ ಹೇಳ್ಬೋದು. ಏನಿದೆ ಈಗ? ಸೊ ಅನ್ನೆಸೆಸರಿ ಹಿಂದೂ ವಿರೋಧಿ ನೀತಿ, ಹಿಂದೂ ನಾಯಕರನ್ನು ಟಾರ್ಚರ್ ಕೊಡುವಂಥ ವ್ಯವಸ್ಥಿತವಾದಂಥ ಇದು ಚಿಕ್ಕಮಗಳೂರು ಜಿಲ್ಲೆ ಮತ್ತು ನಾನು ಹೇಳೋದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ. ನಾವು ಕೋರ್ಟಿಗೆ ಹೋಗ್ತಾಯಿದ್ದೀವಿ. ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಿಂದಲೇ ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಶಿವಮೊಗ್ಗ ನಗರದಲ್ಲೇ ಇದೇ ಲವ್ ಜಿಹಾದ್ ಪುಸ್ತಕವನ್ನು ವಿಜೃಂಭಣೆಯಿಂದ, ಈಗ ಇಂಡೋರ್ ಕಾರ್ಯಕ್ರಮ ಇತ್ತು, ನಾವು ಔಟ್ಡೋರ್ ಕಾರ್ಯಕ್ರಮ ಮಾಡಿ ಅದನ್ನು ಬಿಡುಗಡೆ ಮಾಡ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ನಾಡಿದ್ದು 7ನೇ ತಾರೀಕು ಕೂಡ ಚಿಕ್ಕಮಗಳೂರಿನಲ್ಲಿ ಬಿಡುಗಡೆ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. 7ನೇ ತಾರೀಕು ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ. ಸೊ ರಾಜ್ಯಾಧ್ಯಕ್ಷರ ಮೂಲಕ ಅಲ್ಲಿ ಒಂದು ಬಿಡುಗಡೆ ಸಣ್ಣ ಕಾರ್ಯಕ್ರಮ ಇದೆ.